ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡನ್ನು ಮೊಬೈಲ್ ಫೋನಿಂದ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಎಂದು ತಿಳಿಸುತ್ತಿದ್ದೇನೆ. ವಿಡಿಯೋವನ್ನು ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಫೋನಲ್ಲಿರುವ ಯಾವುದೇ ಬ್ರೌಸರ್ ಓಪನ್ ಮಾಡಿಕೊಳ್ಳಿ. ಈಗ ನಾನಿಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ತಿದ್ದೇನೆ. ಈಗ ನೀವು ಸರ್ಚ್ ಬಾರ್ನಲ್ಲಿ ಈ ಆಧಾರ್ ಟೈಪ್ ಮಾಡಿ ಸರ್ಚ್ ಮಾಡಿಕೊಳ್ಳಿ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಿಗೆ ತೋರುವ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಇದು ಆಧಾರ್ ಕಾರ್ಡ್ನ ಆಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈಗ ಇಲ್ಲಿ ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ನಂತರ ಹೀಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹತ್ತಿರ ಇರುವ 12 ಅಂಕೆಯ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ. ಇಲ್ಲಿ ತೋರಿಸಿರುವಂತೆ ಕ್ಯಾಪ್ಚರನ್ನು ಇದ್ದ ಹಾಗೆ ಟೈಪ್ ಮಾಡಿಕೊಳ್ಳಿ. ಆಮೇಲೆ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನು ಇಲ್ಲಿ ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನಿಮ್ಮ ಆಧಾರ್ ಕಾರ್ಡ್ನ ಡ್ಯಾಶ್ ಬೋರ್ಡ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ಹಾಗೆ ಇಲ್ಲಿ ಎದುರು ತೋರುತ್ತಿರುವ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡನ್ನು ಮಾಡಿಕೊಳ್ಳಿ. ಈಗ ಇಲ್ಲಿ ನೋಡಿ, ಈ ಆಧಾರ್ PDF ಕಾಪಿ ಇಲ್ಲಿ ಡೌನ್ಲೋಡ್ ಆಗಿದೆ. ಇದನ್ನು ಓಪನ್ ಮಾಡಿದ ಮೇಲೆ ಪಾಸ್ವರ್ಡ್ ಕೇಳುತ್ತೆ. ಆಗ ನೀವು ನಿಮ್ಮ ಹೆಸರಿನ ಮೊದಲು 4 ಅಕ್ಷರ ಕ್ಯಾಪಿಟಲಲ್ಲಿ ಹಾಕಬೇಕಾಗ್ತದೆ. ಉದಾಹರಣೆಗೆ ರಮೇಶ ಇದ್ದರೆ ಮೊದಲು 4 ಲೆಟರ್ ಅಂದರೆ RAME. ಆಮೇಲೆ ಹುಟ್ಟಿದ ಇಸುವಿ ಏನಿದೆಯೋ ಅದನ್ನು ಹಾಕಿ. ಅಂದರೆ ನಿಮ್ಮ ಪಾಸ್ವರ್ಡ್ RAME 1985 ಹೀಗೆ ಹಾಕಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮದು ಆಧಾರ್ ಕಾರ್ಡ್ ಓಪನ್ ಆಗ್ತದೆ. ಹೀಗೆ ಇಂಟ್ರೆಸ್ಟಿಂಗ್ ಅಪ್ಡೇಟನ್ನು ಮಿಸ್ ಮಾಡದೆ ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.